ಹಾಯ್ ಫ್ರೆಂಡ್ಸ್ ದಸರಾ ಹಬ್ಬದ ವಿಡಿಯೋ ಇದು. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ಮತ್ತು ಪಕ್ಕದಲ್ಲಿ ನೋಡ್ಬೋದು ಬುಕ್ಸ್ ಎಲ್ಲ ಇಟ್ಟಿದ್ದೀನಿ. ದೇವ್ರ ನೈವೇದ್ಯಕ್ಕೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಚಿತ್ರಾನ್ನ ಅಲ್ಲ, ಶಾವಿಗೆ ಪಾಯಸನೂ ಮತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಪಕ್ಕದಲ್ಲಿ ಬುಕ್ಸ್ ಇಟ್ಟಿರೋದು ಲಕ್ಷ್ಮೀ ಪ್ರಿಯಾದು. ಅವಳು ಇಲ್ಲಿಗೆ ತೊಗೊಂಬಂದಿದ್ಲು. ಇನ್ನು ಬುಕ್ಸ್ ಎಲ್ಲ ಇಟ್ಟು ಪೂಜೆ ಮಾಡಬೇಕಲ್ವಾ, ಸರಸ್ವತಿ ಪೂಜೆ ಮಾಡಬೇಕಲ್ವ, ಅದಕ್ಕೆ ಮಾಡಿದ್ದೆ. ನೋಡಿ, ಈ ಥರ ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಟು ಪೂಜೆ ಮಾಡಿದ್ದೀನಿ. ಹಾಗೆ ಎಲ್ಲಮ್ಮನ ದೇವಸ್ಥಾನಕ್ಕೆ ಪೂಜೆ ಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೂ ಸಹ ಹೋಗ್ತಾ ಇದ್ದೀರಿ. ಇಲ್ಲೇ ಮನೆ ಪಕ್ಕದಲ್ಲೇ ಇರೋವಂಥ ಎಲ್ಲಮ್ಮನ ದೇವಸ್ಥಾನಕ್ಕೆ. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ. ದೇವಸ್ಥಾನ ಅಲಂಕಾರ ಎಲ್ಲ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಬನ್ನಿ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನವರಾತ್ರಿ ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದು ದಿವಸಕ್ಕೆ ಒಂದೊಂದು ಪೂಜೆ ಇಟ್ಕೊಂಡು ಒಂದೊಂದು ಅಲಂಕಾರ ಮಾಡ್ತಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇದಿನ್ನೂ ಒಳಗಡೆ ಹೋಗಿಲ್ಲ ನಾವು. ಒಳಗಡೆ ಇನ್ನೂ ಅಲಂಕಾರ ಮಾಡಬೇಕು ಫ್ರೆಂಡ್ಸ್. ಇದು ಒಳಗಡೆ ಇರೋವಂಥ ದೇವಿ ಮೇಲೆ ಇರೋವಂಥ ಹೂವೆಲ್ಲ ಇನ್ನೂ ತೆಗ್ದಿರಲಿಲ್ಲ. ಅದಿನ್ನೂ ತೆಗೆದು ಅಲಂಕಾರ ಮಾಡಬೇಕು. ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಇದನ್ನೆಲ್ಲ ಒಂದು ವಿಡಿಯೋ ತೊಗೊಂಡೆ. ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಹೂವು ಅಂದರೆ, ಹೂವಿನ ಅಲಂಕಾರ ಅಂದರೆ ಯಾರಿಗೆ ಇಷ್ಟ ಆಗಲ್ಲ. ಅಷ್ಟೇ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಒಂಥರ ಖುಷಿ. ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಹೂವಿನ ಅಲಂಕಾರ ಅಂದರೆ ಎಷ್ಟೊಂದು ಖುಷಿ, ಎಷ್ಟೊಂದು ಇಷ್ಟ ಆಗುತ್ತೆ ಅಲ್ವಾ. ನೋಡಿ, ದೇವಿ ಮೇಲೆ ಅಲಂಕಾರ. ಇದು ನೆನ್ನೆ ಮಾಡಿರೋಂಥ ಅಲಂಕಾರ, ಇನ್ನೂ ತೆಗ್ದಿರಲಿಲ್ಲ. ತೆಗಿಬೇಕು ಇವಾಗ ಅಂತ ಹೇಳ್ತಾ ಇದ್ರು. ದೇವಸ್ಥಾನದ ಒಳಗಡೆ ಹೋದರೆ ಏನೋ ಒಂಥರ ಆ ದೇವಸ್ಥಾನದಲ್ಲಿರುವಂಥ ಒಂದು ಆ ಸಾಂಬ್ರಾಣಿ ಕಡ್ಡಿ, ಕರ್ಪೂರದ್ದು, ಧೂಪದ್ದು ಘಮ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನಾವು ಸಹ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ರಿ. ಸಿಂಪಲ್ಲಾಗಿ ನಾನು ಮಾಮೂಲಿ ಪೂಜೆ ಮಾಡ್ಕೊಂಡೋಗಿದ್ದೆ. ಆದರೆ ಬೇರೆಯೊಬ್ಬರು ದೇವ್ರ ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಒಬ್ಬ ಎಷ್ಟು ಚೆನ್ನಾಗೈತೆ ಅಲ್ವಾ ಅಲಂಕಾರ ಎಲ್ಲ. ಇನ್ನೂ ಜನ ಯಾರೂ ಬಂದಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇಷ್ಟು ಆರಾಮಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ಜಾಸ್ತಿ ಜನ ಬಂದುಬಿಟ್ಟಿದ್ರೆ ಒಂದು ಸ್ವಲ್ಪ ಮುಜುಗರ ಅಂತ ಅನಿಸ್ತಿತ್ತು ಫೋನ್ ಎತ್ಕೊಂಡು ಮಾಡೋದಕ್ಕೆ. ನೋಡಿ, ಅಲ್ಲೆಲ್ಲ ಚೇರ್ ಹಾಕಿದ್ದಾರೆ. ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಸ್ವಲ್ಪ ಜನ. ಲಕ್ಷ್ಮೀ ಪ್ರಿಯ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಇಲ್ಲಿ ನೋಡಿ ಪ್ರಸಾದ. ಇಲ್ಲಿ ರೈಸ್ ಬಾತು ಮತ್ತು ಶಾವಿಗೆ ಪಾಯಸ ಮಾಡ್ಕೊಂಬಂದಿದ್ದಾರೆ. ದೇವ್ರ ಪ್ರಸಾದ. ಈ ನವರಾತ್ರಿ ಟೈಮ್ಗಳಲ್ಲಿ ದೇವಸ್ಥಾನಗಳಲ್ಲಿ ಪ್ರಸಾದ ತಿನ್ನೋದೇ ಒಂದು ಭಾಗ್ಯ ಅನ್ಕೊತೀನಿ. ನನಗಂತೂ ನಿಜವಾಗ್ಲೂ ಫ್ರೆಂಡ್ಸ್, ಯಾರು ಏನು ಅನ್ಕೊತಾರೋ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ದೇವಸ್ಥಾನಗಳಲ್ಲಿ ಹೋಗಿ ಪ್ರಸಾದ ಇಸ್ಕೊಂಡು ತಿನ್ನೋದಕ್ಕೆ. ಕೆಲವರೊಬ್ಬರು ಬರೋದಕ್ಕೆ ಇಸ್ಕೊಳೋದಕ್ಕೆ ಮುಜುಗರ ಪಡ್ತಾರೆ. ಆದರೆ ನನಗೇನಿಲ್ಲ ಫ್ರೆಂಡ್ಸ್. ದೇವಸ್ಥಾನದಲ್ಲಿ ಪ್ರಸಾದ ಒಂದು ಕಾಲದಲ್ಲಿ ನಮಗೆ ಹೊಟ್ಟೆ ಹಶ್ವದಾಗ, ಅಂದರೆ ಕೆಲ್ಸಕ್ಕೆ ಹೋಗಿ ಬರಬೇಕಾದ್ರೆ ಶುಕ್ರವಾರ ಮಂಗಳವಾರ ಸಂಜೆ ಟೈಮ್ ಇತ್ತು ಅಂದರೆ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಪ್ರಸಾದ ತೊಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಬರ್ತಾಯಿದ್ರಿ. ಅದೆಲ್ಲ ಮರೆಯೋಕ್ಕಾಗಲ್ವಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಲಕ್ಷ್ಮೀ ಪ್ರಿಯ ದೇವ್ರ ಮುಂದೆ ನಿಂತ್ಕೊಂಡು ಒಂದೊಂದು ಪೋಸ್ ಕೊಡ್ತಾಯಿದ್ಲು. ಹಾಗೆ ಅವಳದೆಲ್ಲ ಒಂದೊಂದು ಫೋಟೋ ತೊಗೊತಾ ಇದ್ದೆ. ಇವಾಗ ನೋಡಿ, ಅಲಂಕಾರ ಅದು ಅವಳೇ ತೋರಿಸ್ನಲ್ಲ, ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ನೀಟಾಗಿ ಇನ್ನೊಂದು ಸರಿ ಅಲಂಕಾರ ಮಾಡಿದ್ದಾರೆ. ಚೆನ್ನಾಗಿದ್ದಾಳಲ್ಲ ಅಮ್ಮ ಎಲ್ಲಮ್ಮ, ಚೆನ್ನಾಗಿ ಮಾಡಿದ್ದಾರೆ. ಇವಳು ನೋಡಿ ಫ್ರೆಂಡ್ಸ್ ಏನು ಪೋಸ್ ಕೊಡ್ತಾ ಇದ್ದಾಳೆ ಅಂತ. ಇನ್ನು ಪೂಜೆ ಎಲ್ಲ ಮುಗೀತು. ಹಾಗೆ ನಾನು ಮನೆಗೆ ಬರೋಣ ಅಂತಂದ್ಬಿಟ್ಟು ಅರ್ಶಿನ ಕುಂಕುಮ ಕೊಟ್ಟರು. ಅರ್ಶಿನ ಕುಂಕುಮನೂ ಸಹ ತೊಗೊಂಡು ಮನೆಗೆ ಹೋಗಿ ಬರೋಣ ಅಂತಂದ್ಬಿಟ್ಟು ನಾನು ಸಹ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಪ್ರಸಾದ ತೊಗೊಂಡು ಫಸ್ಟ್ ಮನೆಗೆ ಹೋಗಿ ಬರೋಣ. ಯಾಕಂದರೆ ಇನ್ನು ನಾನು ಮನೆಗೆ ಹೋಗಿ ಪೂಜೆ ಸಾಮಾನು ಇಟ್ಕೊಂಡು ಇಲ್ಲಿ ತುಂಬ ಹೊತ್ತು ಇರೋದಕ್ಕಾಗಲ್ಲ. ಕೋಲಾಟ ಬೇರೆ ಇದೆ ಫ್ರೆಂಡ್ಸ್. ಆ ಕೋಲಾಟ ಎಲ್ಲ ನೋಡಿಕೊಂಡು
ಹೋಗೋಣ ಅಂತ. ಆದರೆ ಪೂಜೆ ಮಾಡೋಕ್ಕೆ ಬಂದಿದ್ನಲ್ಲ, ಫಸ್ಟು ಮನೆಗೆ ಹೋಗಿ ಪೂಜೆ ಸಾಮಾನು ಇಟ್ಬಿಟ್ಟು ಮತ್ತೆ ಬಂದು ನಾನು ಪ್ರಸಾದ ಎಲ್ಲ ತಿಂದುಬಿಟ್ಟು ಇಲ್ಲಿ ಕೋಲಾಟ ಆಡ್ತಾಯಿದ್ದೀನಿ. ಈ ಕೋಲಾಟ ಆಡೋರೆಲ್ಲ ನಮ್ಮೂರಲ್ಲೇ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಆಡ್ತಾರೆ. ತುಂಬ ಜನ ಇದ್ದಾರೆ ಫ್ರೆಂಡ್ಸ್ ಕೋಲಾಟ ಆಡೋರು. ಇವರು ಸ್ವಲ್ಪ ಸ್ವಲ್ಪ ಜನ ಬೇರೆ ಬೇರೆ ದೇವಸ್ಥಾನಗಳ ಕಡೆ ಎಲ್ಲ ಹೋಗಿ ನಮ್ಮೂರಲ್ಲೇ ಆಡ್ತಾರೆ. ಇಲ್ಲಿ ಸ್ವಲ್ಪ ಜನ ಬಂದಿದ್ದರು. ಒಂದೇ ಥರ ಸೀರೆ, ಒಂದೇ ಥರ ಲಂಗ ದಾವಣಿ, ಒಂದೇ ಕಲರ್ ಹಾಕಿರ್ತಾರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರ್ತೈತೆ. ಅದರಲ್ಲೂ ಇದರಲ್ಲಿ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಫ್ರೆಂಡ್ಸ್, ನೋಡ್ಬೋದು ನೀವು. ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾರೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ. ಚಿಕ್ಕ ಮಗು ಒಂದು, ಎಲ್ಲದಕ್ಕಿಂತ ಆ ಚಿಕ್ಕ ಮಗುನ ಮೇಲೇ ಇತ್ತು ನನ್ನ ಕಣ್ಣೆಲ್ಲ. ಅಷ್ಟು ಚೆನ್ನಾಗಿ ಆಡ್ತಾಯಿತ್ತು ಕೋಲಾಟ. ಒಳ್ಳೊಳ್ಳೆ ಹಾಡುಗಳು ಹಾಕಿದ್ರು ಫ್ರೆಂಡ್ಸ್. ಆದರೆ ಹಾಡುಗಳನ್ನೆಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಬಂದ್ಬಿಡ್ತೈತೆ ಅಂತ. ಇನ್ನು ಮ್ಯೂಸಿಕ್ ಕೊಡೋಕ್ಕಾಗಲ್ಲ, ಯಾಕಂದರೆ ಈ ಆ್ಯಪಲ್ಲಿ ಮ್ಯೂಸಿಕ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ನನಗೆ ಬೇರೆ ಆ್ಯಪ್ ಯೂಸ್ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತೈತೆ. ಅದಕ್ಕೆ ನಾನು ಈ ಆ್ಯಪಲ್ಲೇ ಎಡಿಟಿಂಗ್ ಎಲ್ಲ ಮಾಡಿ ಹಾಕ್ತಾ ಇರೋದು. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ವಿಡಿಯೋಸ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಅದು ಏನಾಗೈತೆ ಅಂತಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲಲ್ಲೇ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಕೋಲಾಟ. ಕಾಪಿರೈಟ್ ಏನಾದರೂ ಬಂದಿಲ್ಲ ಅಂತಿದ್ರೆ ಡೈರೆಕ್ಟ್ ಆ ಹಾಡೇ ಹಾಕ್ತಾಯಿದ್ದೆ. ತುಂಬ ಹಾಡುಗಳು ಅಂತೂ ತುಂಬ ಚೆನ್ನಾಗಿತ್ತು ದೇವ್ರ ಹಾಡುಗಳು. ಓಕೆ ಫ್ರೆಂಡ್ಸ್, ನೋಡ್ಕೊಂಬನ್ನಿ ಈ ನನ್ನ ವಿಡಿಯೋ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ತುಂಬ 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 ಧನ್ಯವಾದ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.